CM ಕುರ್ಚಿ ಬೆನ್ನಲ್ಲೇ ಬಜೆಟ್ ಏನಿದೆ ಅಂದರೆ ಕುರ್ಚಿ ವಿಚಾರವಾಗಿ ಬಜೆಟ್ ಆದಮೇಲೆ ಈ ಕದನ ಇನ್ನೂ ಕೂಡ ಮುಂದುವರಿತಾ ಇದೆ. ದೆಹಲಿಯಲ್ಲೇನೆ ಪವರ್ ಶೋಗೆ ಮುಂದಾಗಿದ್ದಾರೆ DK ಶಿವಕುಮಾರ್. ಹೈಕಮಾಂಡ್ ಮುಂದೆಯೇ ಬಲ ಪ್ರದರ್ಶನವನ್ನು ಮಾಡೋಕೆ ಸಜ್ಜಾಗಿದ್ದಾರೆ. ದೆಹಲಿಗೆ ಹೋಗೋಕೆ DK ಶಿವಕುಮಾರ್ ತಯಾರಿ ಆಗಿದ್ದಾರೆ. ಚಿತ್ತಾಪುರದಲ್ಲಿ ಏನು ಕಾಮಗಾರಿಗಳಿದೆ ಅದಕ್ಕೆ ಚಾಲನೆ ನೀಡಿದ ನಂತರ ಹೋಗ್ತಾರೆ ದೆಹಲಿಗೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಜೊತೆ ಹೋಗ್ತಾರೆ. ಈ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಿದ ನಂತರ ಹೋಗ್ತಾರೆ. CM ಸಿದ್ದರಾಮಯ್ಯ ಅವರು ದಾಖಲೆ ಬಜೆಟ್ ಅನ್ನು ಮಂಡನೆ ಮಾಡಿದ್ರು. ಅದಾದ ನಂತರ ಕಾಂಗ್ರೆಸ್ನಲ್ಲಿ ಈಗ ನಾಯಕತ್ವದ ವಿಚಾರ ಮತ್ತೆ ಚರ್ಚೆಗೆ ಬರ್ತಾ ಇದೆ. ಆ ಒಂದು ವಿಚಾರದಲ್ಲಿ ಕ್ಲಾರಿಟಿ ಬೇಕಾಗಿದೆ DK ಶಿವಕುಮಾರ್ ಅವರಿಗೆ. ಹೈಕಮಾಂಡ್ ನಿರ್ಧಾರವನ್ನು ಮಾಡುತ್ತೋ ಇಲ್ವೋ, ಇಲ್ಲಿಗೆ ಕೈ ಬಿಡುತ್ತೋ ಅಥವಾ ಹೀಗೆ ಇದೇ ರೀತಿಯಾಗಿ ಮುಂದೂಡ್ಕೊಂಡು ಹೋಗುತ್ತೋ, ಇದರಿಂದ ಬೇಸರ ಆಗಿದೆ ಅವರಿಗೆ. ಮತ್ತೆ ದೆಹಲಿ ಕಡೆ ಮುಖ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಈ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿ ಬೇಕು ಅಂತ ಕೇಳ್ತಾರೆ. ಈ ಹಿಂದೆ ದೆಹಲಿಗೆ ಹೋದಾಗ ನಾನು ವರಿಷ್ಠ ನಾಯಕರನ್ನು ಭೇಟಿ ಮಾಡಿದ್ದೀನಿ, ಕೆಲವೊಂದು ವಿಚಾರಗಳನ್ನು ಮಾತನಾಡಿದೆ. ಕೆಲವೊಂದೇನು ನಾನು ದೆಹಲಿಗೆ ಬಂದಿದ್ದೀನಿ ಅಂದರೆ ಎಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ತೀನಿ ಅಂತ ಮುಕ್ತವಾಗಿಯೇ ಹೇಳಿದರು. ಆದರೆ ನಾನು ಏನು ಚರ್ಚೆ ಮಾಡಿದ್ದೀನಿ ಅನ್ನೋದನ್ನು ಹೇಳೋಕ್ಕಾಗಲ್ಲ ಬಹಿರಂಗವಾಗಿ. ಕೆಲವೊಂದು ವಿಚಾರಗಳನ್ನು ಹೇಳಲ್ಲ ನಾನು, ಅದು ನಮ್ಮ ಹತ್ರನೇ ಇರುತ್ತೆ. ಆ ರೀತಿಯಾಗಿ ಹೇಳಿದ್ರಿಂದ ಏನೋ ಒಂದು ವಿಚಾರವನ್ನು ಮಾಡ್ಕೊಂಡಿದ್ದಾರೆ DK ಶಿವಕುಮಾರ್, ಮಾತಾಡ್ಕೊಂಡಿದ್ದಾರೆ. ಅದಕ್ಕೆ ಅವರು ಸ್ವಲ್ಪ ಖುಷಿಯಾಗಿದ್ದಾರೆ. ಹೈಕಮಾಂಡ್ ಸಪೋರ್ಟ್ ಸಿಕ್ಕಂತೆ ಕಾಣ್ತಾ ಇದೆ ಅವರಿಗೆ ಅಂತ ಹೇಳಿ ಮಾತುಕತೆ ಕೇಳಿ ಬರ್ತಾ ಇತ್ತು. ಸ್ವಲ್ಪ ಸ್ಟ್ರಾಂಗ್ ಆಗಿದ್ರು ದೆಹಲಿಗೆ ಹೋಗಿ ಬಂದ ನಂತರ. ಆಮೇಲೆ ಸ್ವಲ್ಪ ಮೌನ ಇತ್ತು. CM DCM ಇಬ್ಬರೂ ಕೂಡ ಒಂದೇ ವೇದಿಕೆ ಮೇಲೆ ಒಂದೇ ಕಾರ್ಯಕ್ರಮದಲ್ಲಿ ಅಕ್ಕಪಕ್ಕದಲ್ಲಿ ಕೂತ್ಕೊಂಡ್ರೂ ಕೂಡ ಒಬ್ಬರು ಮುಖ ಒಬ್ಬರು ನೋಡಲಿಲ್ಲ, ಒಂದು ಮಾತು ಕೂಡ ಒಬ್ಬರು ಆಡಲಿಲ್ಲ. ಆ ಕಡೆ ನೀನೊಂದು ತೀರ ನಾನೊಂದು ತೀರ ಅನ್ನೋ ರೀತಿಯಲ್ಲಿ ಇಬ್ಬರು ನಾಯಕರು ಇರೋದನ್ನು ಇಡೀ ರಾಜ್ಯದ ಜನತೆ ನೋಡಿದ್ರು. ಅಲ್ಲಿ ಗೊತ್ತಾಯಿತು, ಹೌದು ಇವರ ಮಧ್ಯೆ ಭಿನ್ನಾಭಿಪ್ರಾಯ ಇದೆ. ನಾಯಕತ್ವದ ವಿಚಾರವಾಗಿ ಸಿದ್ದರಾಮಯ್ಯ ನಾನು ಬಿಡಲ್ಲ ಅಂತ ಅವರು, ನೀನು ಕೊಡಲ್ಲ ಅಂದರೆ ನಾನು ಕೂಡ ಬಿಡಲ್ಲ ಅಂತ DK ಶಿವಕುಮಾರ್. ಇವರಿಬ್ಬರ ಮಧ್ಯೆ ಹೈಕಮಾಂಡ್ ಸಿಕ್ಕಾಕೊಂಡಿದೆ. ಯಾವ ನಿರ್ಧಾರವನ್ನು ತಗೋಬೇಕು ಬೇಡ ಅಂತ ಅವ್ರಿಗೂ ಕೂಡ ತಲೆನೋವು ಆಗಿದೆ. ನಿರ್ಧಾರವನ್ನು ತಗೊಂಡ್ರೆ ಬೇರೆ ರೀತಿಯಾದಂತಹ ಪರಿಣಾಮ ಬರುತ್ತೆ, ಅದು ಪಕ್ಷದ ಮೇಲೆ. ಇನ್ನು ನಿರ್ಧಾರವನ್ನು ತಗೋದೇ ಹೋದರೆ ಏನೂ ಕೂಡ ಡಿಸೈಡ್ ಮಾಡಿಲ್ಲ ಅಂತಂದರೆ DK ಶಿವಕುಮಾರ್ ಅವರು ಅಸಮಾಧಾನಗೊಳ್ಳುತ್ತಾರೆ. ಅವರು ಬೇರೆ ರೀತಿಯಾದ ಪ್ಲಾನನ್ನು ಮಾಡ್ತಾರೆ. ಅದು ಕೂಡ ಪಕ್ಷದ ಮೇಲೆ ಮುಂದೆ ಬರುವಂತಹ ಚುನಾವಣೆಯ ಮೇಲೆ ಎಫೆಕ್ಟ್ ಆಗುತ್ತೆ. ಎರಡೂ ರೀತಿಯಲ್ಲೂ ಕೂಡ ಪ್ರಾಬ್ಲಮ್ ಇದೆ. ಇದೆಲ್ಲವನ್ನು ಕೂಡ ಸಾಲ್ವ್ ಮಾಡಿ ನಾಯಕರನ್ನು ತಣ್ಣಗೆ ಮಾಡಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತಂದರೆ ಹೈಕಮಾಂಡ್ ಇಬ್ಬರಿಗೂ ಕೂಡ ಒಪ್ಪಿಗೆ ಆಗುವಂತಹ ಮತ್ತು ಇಬ್ಬರು ನಾಯಕರೇನಿದ್ದಾರೆ ಇವರ ಬೆಂಬಲಿಗರು ಕೂಡ ಒಪ್ಪಿಗೆ ಆಗುವಂತಹ ಒಂದು ನಿರ್ಧಾರವನ್ನು ತಗೋಬೇಕು. ಇಲ್ಲ ಅಂತಂದರೆ ಈ ನಾಯಕತ್ವದ ವಿಚಾರ ಚರ್ಚೆಯಲ್ಲಿರುತ್ತೆ. ನಂಬರ್ ವಿಚಾರವಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ, ಯಾರ ಕಡೆ ಎಷ್ಟು ಸಪೋರ್ಟರ್ಸ್ ಇದ್ದಾರೆ ಅಂತ. ಶಕ್ತಿ ಪ್ರದರ್ಶನ ಇಬ್ಬರು ನಾಯಕರು ಕೂಡ ಮಾಡಿದರು. ಒಂದು ರೀತಿಯಲ್ಲಿ ಕನಕೋತ್ಸವವನ್ನು ಮಾಡಿ DK ಶಿವಕುಮಾರ್ ಅವರು ತಮ್ಮ ಜೊತೆ ಎಷ್ಟು ಜನ ಇದ್ದಾರೆ MLAಗಳು ಅಂತ ಹೇಳಿ ಅಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡಿದರು. ಇನ್ನೊಂದು ಕಡೆ CM ಸಿದ್ದರಾಮಯ್ಯ ಅವರು ದಾಖಲೆ ಬಜೆಟನ್ನು ಮಂಡನೆ ಮಾಡಿದರು. ದೇವರಾಜು ಅರಸು ಅವರ ದಾಖಲೆಯನ್ನು ಮುರಿದಂತಹ CM ಅಂತ ಹೇಳಿದರು. ಕೆಲವೊಂದು ಫಂಕ್ಷನ್ಗಳನ್ನು ಮಾಡಿದರು. ಅಲ್ಲಿಯೂ ಕೂಡ ಅಷ್ಟೇ ಅವರು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿದರು. ಈ ಇಬ್ಬರು ನಾಯಕರು ಅವರದ್ದೇ ಆದಂತಹ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಈಗ ದೆಹಲಿಗೆ ಹೋಗ್ತಾ ಇದ್ದಾರೆ DK ಶಿವಕುಮಾರ್. ಅಲ್ಲೇನು ಮಾತುಕತೆ ಆಗುತ್ತೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಇವರು ಪದೇ ಪದೇ ಮಾತನಾಡ್ತಾರೆ. ಅವರಿಗೆ ಪದೇ ಪದೇ ಒತ್ತಡವನ್ನು ಹೇರುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಯಾವ ನಿರ್ಧಾರವನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ತಗೊಳ್ಳೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಅದು ರಾಜ್ಯದ ವಿಚಾರ. ಈ ವಿಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏನೇ ಒಂದು ನಿರ್ಧಾರವನ್ನು ತಗೊಂಡ್ರೂ ಕೂಡ ಅದು ಬೇರೆ ರೀತಿಯಾದ ಪರಿಣಾಮ ಬೀರುತ್ತೆ. ಅದಕ್ಕೆ ಅವರು ಯಾವುದೇ ರೀತಿಯ ನಿರ್ಧಾರವನ್ನು ತಗೊಳ್ತಾ ಇಲ್ಲ. ಎಲ್ಲವನ್ನೂ ಕೂಡ ರಾಹುಲ್ ಗಾಂಧಿಯವರಿಗೆ ಬೇರೆ ಬೇರೆ ನಾಯಕರಿಗೆ ಬಿಟ್ಬಿಟ್ಟಿದ್ದಾರೆ. ಬೇರೆ ರಾಜ್ಯದ ವಿಚಾರ ಬಂದಾಗ ಅವರು AICC ಅಧ್ಯಕ್ಷ ಆಗಿ ನಿರ್ಧಾರವನ್ನು ತಗೋತಾರೆ. ಆದರೆ ಕರ್ನಾಟಕದ ವಿಚಾರ ಅಂತ ಬಂದಾಗ, ಕರ್ನಾಟಕ ರಾಜಕಾರಣ ಅಂತ ಬಂದಾಗ ಅವರು ಅಲ್ಲಿ ತಟಸ್ಥವಾಗಿರ್ತಾರೆ. ಮುಕ್ತವಾಗಿ ತಮ್ಮ ನಿರ್ಧಾರವನ್ನು ಹೇಳೋಕೆ ಆಗೋದಿಲ್ಲ ಅದು. ಯಾಕಂದರೆ ಅವರು ಆ ರೀತಿಯ ಧರ್ಮ ಸಂಕಟದಲ್ಲಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಸಪೋರ್ಟ್ ಮಾಡಬೇಕು, DK ಶಿವಕುಮಾರ್ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಇದು ಅವರಿಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಸುಮ್ಮನೆ ಇದ್ದಾರೆ.
ಅದಕ್ಕೆ ಪ್ರತಿ ಬಾರಿಯೂ ಕೂಡ ಅವರೇ ಒಂದು ಹೈಕಮಾಂಡ್ ಆಗಿದ್ದರೂ ಕೂಡ, ಹೈಕಮಾಂಡ್ ನಾಯಕ ಆಗಿದ್ದರೂ ಕೂಡ ಪದೇ ಪದೇ ಅವ್ರು ಹೇಳ್ತಾ ಇದ್ರು ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು. ಇನ್ನೊಂದ್ಸಲ ಮಾತನಾಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಈ ಗೊಂದಲ ಏನಿದೆ ಇದನ್ನು ಸೃಷ್ಟಿ ಮಾಡಿದಂಥದ್ದು ನೀವೇ. ಸ್ಥಳೀಯ ಮಟ್ಟದಲ್ಲಿ ಹುಟ್ಟಿರುವಂತಹ ಈ ಗೊಂದಲವನ್ನು ಸ್ಥಳೀಯ ನಾಯಕರೇ ಶಮನ ಮಾಡಬೇಕು, ನೀವೇ ನಿರ್ಧಾರವನ್ನು ಮಾಡ್ಕೊಳ್ಬೇಕು, ಹೈಕಮಾಂಡ್ಗೆ ಇದಕ್ಕೆ ಸಂಬಂಧ ಇಲ್ಲ, ಹೈಕಮಾಂಡ್ ಈ ಒಂದು ಸಮಸ್ಯೆಯನ್ನು ಗೊಂದಲವನ್ನು ಸೃಷ್ಟಿ ಮಾಡಿರಲಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ರು. ಆದರೂ ಕೂಡ ಯಾವ ಚರ್ಚೆಗಳು ನಿಲ್ಲಿಲ್ಲ. ಡಿ ಕೆ ಶಿವಕುಮಾರ್ ಪರವಾಗಿರುವಂತಹ ಬೆಂಬಲಿಗರು ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಅಷ್ಟೇ ಅಲ್ಲ, ಸಿ ಎಂ ಸಿದ್ದರಾಮಯ್ಯ ಅವ್ರ ಮಗ ಯತೀಂದ್ರ ಅವರು ಪದೇ ಪದೇ ನಮ್ಮ ತಂದೆನೇ ಇರ್ತಾನಂತ ಹೇಳಿಕೆ ಕೊಡ್ತಾ ಇದ್ರಲ್ಲ, ಅವಾಗಿಂದಾನೇ ಚರ್ಚೆಗಳು ಜಾಸ್ತಿ ಆಯಿತು. ಈಗ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್, ಏನು ಮಾತುಕತೆ ಮಾಡಿಕೊಂಡು ಬರ್ತಾರೆ ಅಂತ ಗೊತ್ತಿಲ್ಲ. ಸಾಕಷ್ಟು ಚರ್ಚೆಗಳಿದೆ, ಸಾಕಷ್ಟು ವಿಚಾರಗಳಿದೆ. ಹೀಗಾಗಿ ಏನಾಗುತ್ತೆ ಏನಿಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ವಿಚಾರವಾಗಿ. ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಏನಿದೆ, ಏನು ನಿರ್ಧಾರವನ್ನು ತಗೊಳ್ತಾರೆ, ಅದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.